ಎಲ್ಲರಿಗೂ ನಮಸ್ಕಾರ. ನಾನು ಸಚಿನ್. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈ ವಿಡಿಯೋದಲ್ಲಿ ಮಾರ್ಚ್ 2025ಯಲ್ಲಿ ನಾನು ಷೇರು ಮಾರ್ಕೆಟಲ್ಲಿ ಗಳಿಸಿದಂಥ ಲಾಭ ಮತ್ತು ನಷ್ಟವನ್ನು ಲೈವ್ ಆಗಿ ನೋಡೋಣ. ನನಗೆ ಮಾರ್ಚ್ 2025 ನನಗೆ ಭಾಳ ಖುಷಿ ತಂದಂಥ ಮಂತ್ ಆಗಿದೆ. ಏಕೆ ಅಂತಂದರೆ ಎಲ್ಲರೂ ಷೇರು ಮಾರ್ಕೆಟಲ್ಲಿ ಬಂದಾಗ ಒಂದು ಕನಸನ್ನು ಇಟ್ಕೊಂಡ್ಬರ್ತೀರ. ನಾನು ಒಂದು ಕನಸು ಕಂಡಿದ್ದೆ. ಅದು ಏನು ಅಂತಂದರೆ ಷೇರು ಮಾರ್ಕೆಟಲ್ಲಿ ಒಂದು ತಿಂಗಳಿಗೆ 1,00,000 ರೂಪಾಯಿ ನಾನು ಲಾಭ ಮಾಡಬೇಕು ಅಂತಂದ್ಬಿಟ್ಟು. ಅದು ಮಾರ್ಚ್ 2025ಯಲ್ಲಿ ನನಗೆ ಈ ಮಂತ್ ಸಾಧ್ಯವಾಗಿದೆ. ಮೊದಲು ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ನೋಡ್ಕೊಂಡು ಬರೋಣ. ಅದ ನಂತರ ಅದು ಹೇಗೆ ನಾನು ಅಚೀವ್ ಮಾಡೋಕ್ಕೆ ಸಾಧ್ಯ ಆಯಿತು ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ, ಈಗ ಮಾರ್ಚ್ 1 ಮಾರ್ಚ್ 31ವರೆಗೂ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಓಪನ್ ಮಾಡೋಣ. ಮಾರ್ಚ್ 1 ಮಾರ್ಚ್ 30. ಈ ವಿಡಿಯೋ 31 ರೆಕಾರ್ಡ್ ಮಾಡ್ತಾ ಇದ್ದೀನಿ, ಸೊ ಅದಕ್ಕೋಸ್ಕರ ಓನ್ಲಿ 30th ಕೂಡ ನೋಡ್ಬೋದು. 31 ಹೇಗಿದ್ದರೂ ರಜೆ ಇದೆ ಶೇರ್ ಮಾರ್ಕೆಟ್. ಇಲ್ಲಿ ನೋಡ್ಬೋದು, ನಾನು ಮಾರ್ಚ್ ಮಂತಲ್ಲಿ ಟೋಟಲ್ ನಾನು ಅರ್ನ್ ಮಾಡಿರೋಂಥ ಪ್ರಾಫಿಟ್ಟು 1,37,000 ರೂಪೀಸ್ ಆಗಿದೆ. ನಾನು ಪೇ ಮಾಡಿರೋಂಥ ಚಾರ್ಜಸ್ಸು 1,300 ರೂಪೀಸ್ ಮಾತ್ರ. ಆ್ಯಂಡ್ ನನಗೆ ರಿಲೀಸ್ ಆಗಿರೋಂಥ ಪ್ರಾಫಿಟ್ಟು 1,36,000 ರೂಪೀಸ್. ನೀವು ಇಲ್ಲಿ ಓಪನ್ ಮಾಡಿ ನೋಡಿದ್ರಿ ಅಂತಂದರೆ ಈ ಮಂತಲ್ಲಿ ನಾನು ಟೋಟಲ್ ಅರ್ನ್ ಮಾಡಿರೋಂಥ ಪ್ರಾಫಿಟ್ ಎಲ್ಲದು ಓನ್ಲಿ ಆಪ್ಷನ್ ಟ್ರೇಡಿಂಗಲ್ಲಾಗಿದೆ. ಇಲ್ಲಿ ನೋಡ್ಬೋದು, ಇದು ನಿಫ್ಟಿಯಲ್ಲಿ, ಆಮೇಲೆ ಬ್ಯಾಂಕ್ ನಿಫ್ಟಿ. ಯಾವುದೇ ಥರದ ಸ್ಟಾಕ್ ಟ್ರೇಡಿಂಗಲ್ಲಿ ನಾನು ಈ ಮಂತ್ ಏನು ಪ್ರಾಫಿಟ್ ಇದನ್ನು ಮಾಡಿಲ್ಲ. ಎಲ್ಲ ಪ್ರಾಫಿಟ್ ಆ್ಯಂಡ್ ಲಾಸ್ ಇರೋದು ನನಗೆ. ಇಲ್ಲಿ ಲಾಸಸ್ ಆಗಿರೋದು ಇಲ್ಲಿ ನೋಡ್ಬೋದು. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಸ್ವಲ್ಪ ಲಾಸಸ್ ಕೂಡ ಆಗಿದೆ. 5th ನನಗೆ ಒಂದು 5,000 ರೂಪೀಸ್ ಲಾಸಸ್ ಆಗಿದೆ. ಅದು ನೆಕ್ಸ್ಟ್ 13th ಒಂದು 9,000 ರೂಪೀಸ್ ಲಾಸಸ್ಸು. ಅದು ನೆಕ್ಸ್ಟ್ 18th ನನಗೆ 28,000 ರೂಪೀಸ್ ಪ್ರಾಫಿಟ್ ಆಗಿದೆ. ನೆಕ್ಸ್ಟ್ 20th ಅಗೇನ್ 28,000 ಪ್ರಾಫಿಟ್. ಆ್ಯಂಡ್ 21st ಒಂದು 14,000 ರೂಪೀಸ್ ಪ್ರಾಫಿಟ್. ಆ್ಯಂಡ್ 25th ನನಗೆ ಟೋಟಲ್ 80,000 ರೂಪೀಸ್ ಪ್ರಾಫಿಟ್ ಆಗಿದೆ. ಆ್ಯಂಡ್ 27th ಅಗೇನ್ 1,200 ರೂಪೀಸ್ ಪ್ರಾಫಿಟ್. ನನ್ನ ಲಾಸಸ್ ನೀವು ಚೆಕ್ ಮಾಡಿದ್ರೆ ಅಂತಂದರೆ ಮಿನಿಮಮ್ ಲೆಸ್ ದ್ಯಾನ್ 10,000 ರೂಪೀಸ್ ಇದೆ. ಅದೇ ಪ್ರಾಫಿಟ್ ನೀವು ಚೆಕ್ ಮಾಡಿದ್ರೆ ಅಂದರೆ ಮೋರ್ ದ್ಯಾನ್ 20,000 ಆ ರೀತಿ ನನಗೆ ಪ್ರಾಫಿಟ್ ಆಗಿದೆ. ಅದರಿಂದ ನನಗೆ ಈ ಮಂತಲ್ಲಿ ಈ 1,00,000 ನಂದು ಏನು ಟಾರ್ಗೆಟ್ ಇದೆಯಲ್ಲ ಅದನ್ನ ಅಚೀವ್ ಮಾಡೋಕ್ಕೆ ಸಾಧ್ಯವಾಗಿದೆ. ಇದು ಹೇಗೆ ಸಾಧ್ಯ ಆಯಿತು? ಈ ಚಾನಲಲ್ಲಿ ಒಂದು ವರ್ಷದಿಂದ ನಾನು ಪ್ರತಿ ತಿಂಗಳು ನಂದು ಶೇರ್ ಮಾರ್ಕೆಟಲ್ಲಿ ಗಳಿಸಿದಂಥ ಲಾಭ ಮತ್ತು ನಷ್ಟದ ಸ್ಟೇಟ್ಮೆಂಟ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ನೀವು ಮುಂಚೆ ನೋಡಿರ್ಬೋದು, ನನ್ನ ಪ್ರಾಫಿಟ್ ಏನಿದೆ ಅಂತಂದರೆ ಒಂದು ತಿಂಗಳಲ್ಲಿ ನಾನು 30,000 ರೂಪಾಯಿ ಲಾಭ, ಇನ್ನೊಂದು ತಿಂಗಳಲ್ಲಿ ಒಂದು 5,000 ರಿಂದ 10,000 ರೂಪಾಯಿ ನಷ್ಟ ಆಗಿರ್ಬೋದು. ಒಂದೊಂದು ತಿಂಗಳಲ್ಲಿ 40,000 ರೂಪಾಯಿ ತನಕ ಪ್ರಾಫಿಟ್ ಆಗಿದೆ. ಒಂದು ತಿಂಗಳಲ್ಲಿ ಲೆಸ್ ದ್ಯಾನ್ 10,000 ಅಷ್ಟೇ ಪ್ರಾಫಿಟ್ ಆಗಿದೆ. ಈ ರೀತಿ ಲಾಭ ಮತ್ತು ನಷ್ಟ ನಡೀತಾ ಇರುತ್ತೆ. ಆದರೆ ನಾನು ಏನಿದೆ ಅಂತಂದರೆ ಎವ್ರಿ ಕ್ವಾರ್ಟರ್ ನಂದು ಮೋಸ್ಟ್ ಆಫ್ ದಿ ಟೈಮ್ ಪ್ರಾಫಿಟಬಲ್ ಆಗಿ ನಾನು ಕ್ಲೋಸ್ ಮಾಡಿದ್ದೀನಿ. ಅದ ನಂತರ ನನಗೆ ಏನು ಬಿಲ್ಡ್ ಆಯಿತು ಅಂತಂದರೆ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು. ಆ ಕಾನ್ಫಿಡೆನ್ಸ್ ಜಾಸ್ತಿ ಆದಾಗ ನಾನು ಏನು ಮಾಡ್ತೀನಿ, ಕ್ಯಾಪಿಟಲ್ ಜಾಸ್ತಿ ಮಾಡ್ತೀನಿ. ಅದೇ ರೀತಿ ನಾನು ತಗೊಳ್ಳೋಂಥ ರಿಸ್ಕ್ ಕೂಡ ಜಾಸ್ತಿ ಆಗುತ್ತೆ. ಆದ ನಂತರ ನಾನು ಈ ಸ್ಟೇಜಿಗೆ ಅಚೀವ್ ಮಾಡೋಕ್ಕಾಗಿರೋದು. ಈ 1,00,000 ರೂಪಾಯಿ ನಾನು ಪ್ರಾಫಿಟಬಲ್ ಈ ಮಂತಲ್ಲಿ ಮಾಡಿದ್ದೀನಿ ಅಂತಂದರೆ ಇದು ಒಂದು ತಿಂಗಳಲ್ಲಿ ಅಥವಾ ಒಂದು ವರ್ಷದಲ್ಲಿ ಆಗಿರೋದಿಲ್ಲ. ಇದಕ್ಕೋಸ್ಕರ ನಾನು ಶೇರ್ ಮಾರ್ಕೆಟಲ್ಲಿ ನನ್ನದೇ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು, ನನ್ನ ಸೈಕಾಲಜಿ ಡೆವಲಪ್ ಮಾಡಿಬಿಟ್ಟು, ಅದೇ ರೀತಿ ನಾನು ಡಿಸಿಪ್ಲೈನಾಗಿ ಒಂದು ಸ್ಟ್ರಾಟಜಿ ಡೆವಲಪ್ ಮಾಡಿ, ಆ ಸ್ಟ್ರಾಟಜಿನ ಡಿಸಿಪ್ಲೈನಾಗಿ ನಾನು ಫಾಲೋ ಮಾಡ್ಕೊಂತ ಬಂದಿದ್ದೀನಿ. ಆಗ ಮಾತ್ರ ನನಗೆ ಈ 1,00,000 ರೂಪಾಯಿ ನಂದು ಏನು ಕನಸಿತ್ತಲ್ಲ ಅದು ನನಸಾಗಕ್ಕೆ ಕಾರಣ ಆಗಿರೋದು. ಈ ನಾನು ಸ್ಟೂಡೆಂಟ್ಸ್ ಹತ್ರ ಮಾತಾಡ್ತಾ ಇದ್ದೇನೆ. ಅವರೆಲ್ಲ ಏನು ಹೇಳ್ತಾರೆ ಅಂತಂದರೆ, ಶೇರ್ ಮಾರ್ಕೆಟಲ್ಲಿ ನಾನು ಯಾಕೆ ಬಂದಿದೆ ಅಂತಂದರೆ, ಸರ್ ನಾನು ಒಂದು ವರ್ಷದಲ್ಲಿ ನಾನು 1 ಕೋಟಿ ರೂಪಾಯಿ ದುಡಿಬೇಕು, ಒಂದು ವರ್ಷದಲ್ಲಿ ನಾನು ಅಷ್ಟು ದುಡಿಬೇಕು, ಇಷ್ಟು ದುಡಿಬೇಕು. ಅದು ಒಂದು ವರ್ಷದಲ್ಲಿ ಸಾಧ್ಯ ಆಗೋದಿಲ್ಲ. ಯು ಹ್ಯಾವ್ ಟು ಗೋ ಬೈ ಸ್ಟೆಪ್. ಫಸ್ಟ್ ನಿಮ್ದು ಏನಿರಬೇಕಂತಂದರೆ, ನಾನು ಶೇರ್ ಮಾರ್ಕೆಟಲ್ಲಿ ಸರ್ವೈವ್ ಆಗಬೇಕು. ಫಸ್ಟ್ 1 or 2 ಇಯರ್ಸ್ ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ, ನಿಮ್ಮ ಕ್ಯಾಪಿಟಲ್ ಸೇವ್ ಮಾಡಿ ನೀವು ಶೇರ್ ಮಾರ್ಕೆಟಲ್ಲಿ ಸರ್ವೈವ್ ಆಗಬೇಕು. ಅದು ನಿಮ್ಮ ಗುರಿಯಾಗಿರಬೇಕು. ಅದನ್ನ ನೆಕ್ಸ್ಟು ನಾವು ಸ್ಲೋ ಆಗಿ ನೆಕ್ಸ್ಟ್ 1 or 2 ಇಯರ್ ಯು ಶುಡ್ ಬಿಕಮ್ ಎ ಪ್ರಾಫಿಟಬಲ್ ಟ್ರೇಡರ್. ಅದು ನಿಮ್ಮ ಗುರಿಯಾಗಿರಬೇಕು. ಇದು ಸ್ಟೆಪ್ ಬೈ ಸ್ಟೆಪ್ ಅಚೀವ್ ಮಾಡಬೇಕು. ಅದ ನಂತರ ಯಾವಾಗ ಪ್ರಾಫಿಟಬಲ್ ಟ್ರೇಡರ್ ಆದ್ರಿ ಅಂತಂದರೆ, ಅದು ನೆಕ್ಸ್ಟ್ ನೀವು ರಿಸ್ಕ್ ಜಾಸ್ತಿ ತಗೋಬೋದು, ಅವಾಗ ಕ್ಯಾಪಿಟಲ್ ಇನ್ಕ್ರೀಸ್ ಮಾಡ್ಬೋದು. ಅದ ನಂತರ ನೀವು ಜಾಸ್ತಿ ಪ್ರಾಫಿಟ್ ಕೂಡ ಮಾಡ್ಬೋದು. ಈ ವಿಡಿಯೋ ನೋಡಿಬಿಟ್ಟು ಅಥವಾ ನನ್ನ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಬಗ್ಗೆ ಯಾರು ಕೂಡ ನಾನು ಗಳಿಸ್ಬೋದು ಅಂತಂದ್ಬಿಟ್ಟು ಒಂದೇ ಸೇರಿ ಶೇರ್ ಮಾರ್ಕೆಟ್ ಜಂಪ್ ಮಾಡಬೇಡಿ. ಅದ್ರ ಬಗ್ಗೆ ತಿಳ್ಕೊಳ್ಳಿ, ಅದ್ರ ಬಗ್ಗೆ ಕಲೀರಿ, ಸ್ಟೆಪ್ ಬೈ ಸ್ಟೆಪ್ ಹೋಗಿ. ನನ್ನಿಂದ ಆಗಿದೆ ಅಂತಂದರೆ ನೀವು ಕೂಡ ಅದನ್ನು ಮಾಡ್ಬೋದು. ನಿಮಗೆ ಶೇರ್ ಮಾರ್ಕೆಟ್ ಬಗ್ಗೆ ಕಲಿಯೋ ಆಸಕ್ತಿ ಇತ್ತಂದರೆ ನಾನು ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ. ಇದೇ ರೀತಿ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಧನ್ಯವಾದಗಳು.